ಕೆಲಸ ಮಾಡೋ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಮ್ಮ ಹತ್ರ ಇರ್ಬೇಕಷ್ಟೇ. ಇನ್ನು ಕೆಲಸ ಮಾಡೋ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಮ್ಮ ಹತ್ರ ಇರ್ಬೇಕಷ್ಟೇ. ಇನ್ನು 78 ಅಪ್ಲಿಕೇಶನ್ ಅಲ್ಲಿ 56 ಅಪ್ಲಿಕೇಶನ್ PDO ಮೇಲೆ ದೂರ ಬಂದಿದೆ. ಎಷ್ಟು? ಒಂದು ಚಪ್ಪಾಳೆ ಕೊಡ್ಬೇಕಲ್ರು. 78 ಅಪ್ಲಿಕೇಶನ್ ಅಲ್ಲಿ 56 ಅಪ್ಲಿಕೇಶನ್ PDO ಮೇಲೆ ದೂರ ಬಂದಿದೆ. ಎಷ್ಟು? ಒಂದು ಚಪ್ಪಾಳೆ ಕೊಡ್ಬೇಕಲ್ರು. ಜನಸ್ಪಂದನ ಕಾರ್ಯಕ್ರಮದ 3ನೇ ಪಂಚಾಯಿತಿ ತುಂಬಾ ಬೆಳಗ್ಗೆಯಿಂದ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಮೂಡಿಬಂತು. ತುಂಬಾ ಜನ ಬಡಬಗ್ಗರು, ಮನೆ ಇಲ್ದವರು, ಜಾಗ ಇಲ್ದಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಬಂದವರು ಆಹ್ವಾನವನ್ನು ಸ್ವೀಕಾರ ಮಾಡಿದ್ದೀವಿ. ಆದಷ್ಟು ಬೇಗ ಏನಿಲ್ಲಿ ನಿವೇಶನ ಇಲ್ದಿರ್ತಕ್ಕಂಥವ್ರಿಗೆ 3 ಎಕರೆ ಜಮೀನಿನಲ್ಲಿ ಆದಷ್ಟು ಬೇಗ ನಾನು ಇವತ್ತೇ ಅದನ್ನು ಪ್ರೋಗ್ರೆಸ್ ಮಾಡಿ 3 ಎಕರೆ ಜಮೀನಿದೆ ಇಲ್ಲಿ, ಅದನ್ನು ರೆಡಿ ಮಾಡಿ ಅವರಿಗೆ ಸೈಟ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊತೀವಿ. ಬೆಳಗ್ಗೆ ಫೋನ್ ಮಾಡಿ ನಮ್ಮ ಇವ್ರಿಗೆ ಕೇಳಿದೆ, ಇನ್ನೂ ಜನ ಬಂದವರೆಲ್ಲ ನೋಡಿ ಅಂತಂದ್ರೆ PDO ಅವ್ರಿಗೆ ಕೇಳಿ ಮಾಡಿದ್ರು, ಸರ್ ಜನ ಬರ್ತವರ ಗೊತ್ತಿಲ್ಲ ಸರ್, ಅಪ್ಲಿಕೇಶನ್ ಎಷ್ಟು ಬರ್ತವೆ ಅಂತ. ಸುಮಾರು ಅಪ್ಲಿಕೇಶನ್ ಬರ್ತಾ ಬನ್ನಿ ಸರ್ ಇವತ್ತು. 78 ಅಪ್ಲಿಕೇಶನ್ ಅಲ್ಲಿ 56 ಅಪ್ಲಿಕೇಶನ್ PDO ಮೇಲೆ ದೂರ ಬಂದಿದೆ. ಎಷ್ಟು? ಒಂದು ಚಪ್ಪಾಳೆ ಕೊಡ್ಬೇಕೆಲ್ರು. ಇದು ನಮಗೆ ಜನಸ್ಪಂದನಕ್ಕೆ ಸಿಕ್ಕಿರ್ತಕ್ಕಂಥ ಜನ ಸೇವೆ. ನಮಗೆ ಒಂದು ನಮ್ಮನ್ನ ಜನಪ್ರಿಯ ಶಾಸಕರು ಅಂತ ಬೇರೆ ಕರೀತಾರೆ, ನಮ್ಮ ತಾಲೂಕು ಆಡಳಿತವನ್ನ ಜನಪ್ರಿಯ ಆಡಳಿತ ಅಂತ ಕರೀತಾರೆ. ನಾವು ಮನಸ್ಸು ಮೆಚ್ಚುವಂತ ಕೆಲಸ ಮಾಡ್ಬೇಕು. ನಾನಾಗ್ಲಿ, ಶ್ರೀನಿವಾಸ ರೆಡ್ಡಿ ಆಗ್ಲಿ, ಯಾರಾಗ್ಲಿ, ಇಲ್ಲಿ ಕೂತಿರ್ತಕ್ಕಂಥ ಆಗ್ಲಿ, ತಹಸೀಲ್ದಾರ್ ನಾಳೆ ದಿವಸ ಸಾಯಲೇಬೇಕು. ಸಾಯೋ ಮಧ್ಯೆ ಭಗವಂತ ನಮ್ಗೊಂದು ಕೆಲಸ ಕೊಟ್ಟವ್ರಿ, ಅದು ಸರ್ಕಾರಿ ಕೆಲಸ. ಆ ಸರ್ಕಾರಿ ಕೆಲಸ ತಕ್ಕಂಥ ಗೌರವ ಕೊಟ್ಟು ಇವತ್ತು ನಾವು ಮಾಡ್ತೀವಿ. ಇವತ್ತು ಜನ ನಿಮ್ಗೆ ಮೆಚ್ಚುಗೆ ಮಾಡ್ತಾರೆ. ಇವತ್ತು ಹೆಣ್ಮಕ್ಳು ಬಂದು PDO ಬಗ್ಗೆ ಮಾತಾಡ್ತಾರೆ, ನಂಗೆ ಒಂದು ನಾಚಿಕೆ ಆಯ್ತು. ನಾನು CO ಮಾತಾಡಿದ್ವಿ ಈಗ ತಾನೆ. ನೀವು AC ರೂಮಲ್ಲಿ ಕೂತಿದ್ವಿ, ನಾವು ಇಲ್ಲಿ ಕೂತಿದ್ವಿ, ನಿಮ್ಮ ಬಗ್ಗೆ ಮಾತಾಡಿ ಅಂತ ಕೂತಿದ್ವಿ. ಇದು ಅಗೌರವ ತರ್ತಕ್ಕಂಥ ವಿಷಯ. ದಯವಿಟ್ಟು ಎಲ್ಲ ಅಧಿಕಾರಿಗಳಲ್ಲಿ ಕೂಡ ನೀವೆಲ್ಲ ನೀವು ಗಮನಿಸ್ತಾ ಇದ್ದೀನಿ. ಇವತ್ತು ಸಾರ್ವಜನಿಕರು ಇವತ್ತು ಯಾರೋ ಇನ್ಕಮ್ ಟ್ಯಾಕ್ಸ್ ಕಟ್ಟೋನೋ ಇಲ್ಲ ಇನ್ನೊಬ್ಬ ಕಟ್ಟೋನೋ ಬಂದು ನಮ್ಮ ಹತ್ರ ಯಾರು ಕೇಳ್ತಾ ಇಲ್ಲ. ಇವತ್ತು ನಮಗೆ ಸ್ವಚ್ಛತೆ ಆಗಿಲ್ಲ, ಮನೆ ಇಲ್ಲ, ಅದಿಲ್ಲ, ಇದಿಲ್ಲ, ಈ ಸುತ್ತಾಗಿಲ್ಲ, ಅದಿಲ್ಲ. ಇವತ್ತು ನಾನು ತಾಯ್ಲೂರು ಇವತ್ತು ನಮ್ಮ ತಾಯ್ಲೂರು ಹಿಂಗಿರ್ಲಿಲ್ಲ. ಇವತ್ತು ಅತ್ಯಾಕ್ರಮಣ ಮಾಡಿ ರಸ್ತೆಗಳಲ್ಲಿ ಅಂಗಡಿಗಳು ಹಾಕೊಳ್ಳೋದು, ಇವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಷ್ಟು ಬೇಗ ನಿಮ್ಮನ್ನ ಮನಮೆಚ್ಚಿ ಈವರೆ ನಾನು ಮುಳುಬಾಗಿಲು ಕರ್ಕೊಂಡ್ ಬಂದಿದ್ದೀವಿ. ಆದಷ್ಟು ಬೇಗ 24 ಗಂಟೆ ಅಥವಾ 48 ಗಂಟೆಗಳಲ್ಲಿ ಇದಕ್ಕೇನಾದ್ರೂ ಏನೋ ಸಿಗದೆ ಇದ್ರೆ ನಾನೇ ನೇರವಾಗಿ ಬಂದು ಇಲ್ಲಿ PDO ಮಾತಾಡ್ಬೇಕಾಗ್ತದೆ. ನಾನೇ ಬಂದು ನೇರವಾಗಿ ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ಇದು ಎಚ್ಚರಿಕೆ. ಈಗ CO ಅವ್ರು ಕೊಟ್ಟಿದ್ದೀನಿ, ನಿಮಗೂ ಕೊಡ್ತಾ ಇದ್ದೀನಿ, ಎಚ್ಚರಿಕೆ. ಬಹುಶಃ ಆ ವ್ಯಕ್ತಿಗೆ ಏನೋ ವರ್ಕ್ ಜಾಸ್ತಿ ಆಗ್ತಿದೆ ಅಂತೆ. ದಯವಿಟ್ಟು ನಾಳೆ ಖಾಲಿ ಮಾಡಿಸಿ ಬೇರೆ ವ್ಯಕ್ತಿಯನ್ನು ನೇಮಕ ಮಾಡ್ಬೇಕಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಅದಾಗ್ಲಿಲ್ಲ ಅಂತಂದ್ರೆ ಸಾರ್ವಜನಿಕರು ಮುತ್ತಿಗೆ ಹಾಕಿ ಬೀಗ ಹಾಕ್ತಕ್ಕಂಥ ಕೆಲಸ ಕೂಡ ಆಗ್ತದೆ. ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ನೆರವೇರ್ಬೇಕು. ಕೆಲಸ ಮಾಡೋ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಮ್ಮ ಹತ್ರ ಇರ್ಬೇಕಷ್ಟೇ. ಈ ನಾಲೆಡ್ಜ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಅಧಿಕಾರಿ ನನಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ಇದು ಎಚ್ಚರಿಕೆ ಅಂತ ಮಾಡ್ತಾ ಇದ್ದೀನಿ. ನಾನು ಸಾರ್ವಜನಿಕರಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಇಂಥ ಅಧಿಕಾರಿಗಳು ಇಟ್ಕೊಳ್ಳೋದ್ರಿಂದ ನಾನು ಫಸ್ಟ್ ಮನೆ ಜನಪ್ರಿಯ ಶಾಸನಕ್ಕೆ ನನಗೆ ಯೋಗ್ಯತೆ ಇಲ್ಲ. ಇಲ್ಲಿ ತನಕ ಯಾವ ತಾಲೂಕಲ್ಲಿ ಯಾವ ಪಂಚಾಯತಿಯಲ್ಲಿ ಕೂಡ ಇಷ್ಟು ದೂರಲ್ಲಿ ಬಂದಿಲ್ಲ ಒಬ್ಬ ಅಧಿಕಾರಿ ಮೇಲೆ. ಸಾರ್ವಜನಿಕರು ಬಂದು ನೇರ ಮಾಡ್ತಾ ಇದ್ದಾರೆ ಅಂತ ಇದ್ರೆ ನನಗೆ ಕ್ಷೇಮ ಆಗ್ತಾ ಇದೆ. ಆಸ್ ಎ ತಂದೆಯಾಗಿ ತಾಲೂಕಿಗೆ ನನಗೆ ಕ್ಷೇಮ ಆಗ್ತಾ ಇದೆ. ಆದಷ್ಟು ಬೇಗ ನಾನು ಎಲ್ಲ ಅಧಿಕಾರಿ ಕೇಳೋದೊಂದೇ, ದಯವಿಟ್ಟು ಇಂಥದಕ್ಕೆ ಆಸ್ಪದ ಕೊಡೋಕೆ ಹೋಗ್ಬೇಡಿ. ಕೆಲವು ಅಧಿಕಾರಿಗಳಿದ್ದಾರೆ, ಎಂತ ಮೆಚ್ಚಿ ಅಧಿಕಾರಿಗಳಿದ್ದಾರೆ ಅಂತಂದ್ರೆ ನಾನು ಮೆಚ್ತೀನಿ. BA ಯಾರೋ ಗಿರಿ ಅಂತ ಇದ್ದಾನೆ, ಕಾವ್ಯ ಅಂತ ಇದ್ದಾಳೆ. ನಾನು ಹೇಳ್ಬಾರ್ದು ಅವ್ರ ಬಗ್ಗೆ, ಅವ್ರ ವೈಖರಿ ಬಗ್ಗೆ, ನಮ್ಮ ಡಾಕ್ಟರ್ಸ್ ಬಗ್ಗೆ, ಸೋಷಿಯಲ್ ನಮ್ಮ ಮಹೇಶ್ ಬಗ್ಗೆ, ವಾಟರ್ ಬೋರ್ಡ್ ರಾಜೇಶ್ ಬಗ್ಗೆ ಗೌರವ ಆಗುತ್ತೆ ನಾವು ಮಾತಾಡಕ್ಕೆ ಅವ್ರ ಬಗ್ಗೆ. ಯಾಕೆ ಹೇಳಿ? ಅವ್ರು ಕೆಲಸ ಮಾಡೋರ್ ಬಗ್ಗೆ ನಾವು ಗೌರವ ಇಟ್ಕೊಬೇಕಾಗುತ್ತೆ. ಒಬ್ಬ ಲೇಡೀಸ್ ಮಕ್ಕಳು ಬಂದು ನಿಮ್ ಮುಂದೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ದುಡ್ಡು ಕೊಟ್ರೆ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಯಾವ ಸಮಾಜವನ್ನು ನಾವು ಕಟ್ತಾ ಇದೀವಿ ಸರ್? ಇಲ್ಲಿ ಯಾವ ಸಮಾಜ ಕಟ್ಟಕ್ ಹೋಗ್ತಾ ಇದೀವಿ ನಾವು? ಇವತ್ತು ನಾಲ್ಕಂಡ್ ತಾಲೂರು ಇದೆಯಾ? ಇಲ್ಲಿ ತಾಲೂರು ಹೆಂಗಿತ್ತು? ರೋಡ್ನಲ್ಲಿ ಬಗಲಿಲ್ಲ ಕಡೆ ಪರ್ಮಿಷನ್ ಯಾರು ಕೊಟ್ರು? ಅವ್ರಿಗೆ ದೇವಸ್ಥಾನ ಮುಂದೆ ಮಟನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ರು. ಇದು PDO ಸತ್ತೋಗಿದೆ. ಇದರಲ್ಲಿ ನಾಚಿಕೆ ಆಗ್ಬೇಕು ನಿಮ್ಗೆ. ಇದಕ್ಕೆ ಇವಾಗ ನಿಮ್ಗೆ ನಾಚಿಕೆ ಆಗ್ಬೇಕು ವಿಚಾರದಲ್ಲಿ ಬಂದಾಗ. 24 ಗಂಟೆಲಿ ಇದಕ್ಕೇನಾದ್ರು ಕಾನೂನು ಮಾಡ್ತಾ ಇದ್ರೆ ನಾನು ಬಂದು ಇಲ್ಲಿ ಟೆಂಟ್ ಹಾಕ್ಬೇಕಾಗುತ್ತೆ. ಇನ್ನು ನನ್ನ ಕತೆ ಇನ್ನೂ ಗೊತ್ತಿಲ್ಲ, ನಾನು ಬಂದು ಟೆಂಟ್ ಹಾಕ್ಬೇಕಾಗುತ್ತೆ.
ದಯವಿಟ್ಟು ತುಂಬಾ ಕೋಪದಿಂದ ಅಲ್ಲ, ನೋವಿಂದ ಈ ವಿಷಯ ಮಾತಾಡ್ತಾ ಇದ್ದೀನಿ. ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಿ. 78 ಅಪ್ಲಿಕೇಶನ್ಸ್ ಕೂಡ ಒಂದು ವಾರದ ಸಮಸ್ಯೆ ಕ್ಲಿಯರ್ ಆಗಬೇಕು. ಇದು ನಿಮ್ಮ ಡ್ಯೂಟಿ, ಇದು ಇಲ್ಲ ರವೀಂದ್ರ ಯಾರು ನಮ್ಮ ಡ್ಯೂಟಿ, ಇಲ್ಲ ನಿಮ್ ಡ್ಯೂಟಿ. MLA ನಾನು ಸ್ಪಾಟ್ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ ಕೆಲವು ವಿಚಾರಲ್ಲ. ದಯವಿಟ್ಟು ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಿ. ವಾಟರ್ ಬೋರ್ಡ್ ನಿಮ್ಮ ಸಂಬಂಧಪಟ್ಟ ವಿಷಯ, ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡಿ. ಜನಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಯಶಸ್ಸು ಕೊಡ್ತೀವಿ ಅಂತ ನಂಬಿಕೆಯಿಂದ ನಾನು ಮಾತಾಡ್ತಾ ಇದ್ದೀನಿ.